ಕೊಳ್ಳಲಾಗಿದೆ. ಹೀಗಾಗಿ ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಮಹಾಬೋಧಿ ಮಹಾವಿಹಾರ್ ಏನು ಟೆಂಪಲ್ ಇದೆ, ಆ ಒಂದು ಟೆಂಪಲ್ ಏನಿದೆ ಅಂತಂದರೆ ಬ್ರಾಹ್ಮಣರ ಒಂದು ಆಡಳಿತದಲ್ಲಿ ಏನಿದೆ ಅಂತಂದರೆ ಮುಂದುವರಿತಾ ಇದೆ. ಹೀಗಾಗಿ ಈ ಒಂದು ಭಾರತ ದೇಶದ ಒಂದು ವಿಹಾರ್ ಮುಕ್ತಿ ಆಂದೋಲನೆಯನ್ನು ಹಮ್ಮಿಕೊಳ್ಳಲಾಗಿದೆ ದೆಹಲಿಯಲ್ಲಿ 12ನೇ ತಾರೀಕಿಗೆ. ಈ ಒಂದು ಆಂದೋಲನಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಮೂಲೆ ಮೂಲೆಗಳಿಂದ ಎಲ್ಲ ಜನರು ಬೀದರ್ ಜಿಲ್ಲೆಯ ರೈಲ್ವೆ ನಿಲ್ದಾಣದಿಂದ ಹೊರಡಬೇಕಾಗಿದೆ. ಹೀಗಾಗಿ ಸಮಸ್ತ ಭಿಕ್ಕು ಸಂಘದ ನೇತೃತ್ವದಲ್ಲಿ ಹಾಗೂ ಬಂತೆ ವಿನಯಾಚಾರ್ಯ ಅವರ ನೇತೃತ್ವದಲ್ಲಿ ಒಂದು ದೆಹಲಿಯಲ್ಲಿ ಜಂತರ್ ಮಂತರ್ ಸ್ಥಳದಿಂದ ಏನು ರಾಮಲೀಲಾ ಮೈದಾನವರೆಗೆ ಏನು ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ದೊಡ್ಡ ಬೃಹತ್ ಮಟ್ಟದ ಈ ಒಂದು ದೆಹಲಿ ಚಲೋ ಏನು ಆಂದೋಲನ ಇದೆ, ಮಿಷನ್ ಮಹಾಬೋಧಿ ಮಹಾವಿಹಾರ್ ಮುಕ್ತಿ ಆಂದೋಲನದ ಈ ಒಂದು ಹೋರಾಟಕ್ಕೆ ಏನದಂತಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ದೇಶಾದ್ಯಂತ ಎಲ್ಲ ರಾಜ್ಯಗಳಿಂದ ಎಲ್ಲ ಭಿಕ್ಕು ಸಂಘದ ಹಾಗೂ ಎಲ್ಲ ಅಂಬೇಡ್ಕರ್ ವಾದಿಗಳು ಹಾಗೂ ಬೌದ್ಧ ಅನುಯಾಯಿಗಳು ಎಲ್ಲ ಸಾಮಾಜಿಕ ಸಂಘಟಿತರು ಎಲ್ಲರೂ ಕೂಡ ಆಗಮಿಸ್ತಿದ್ದಾರೆ. ಹೀಗಿರುವಾಗ ಬೀದರ್ ಜಿಲ್ಲೆಯಿಂದ ನಾವು ವಿಶೇಷ ರೈಲ್ವೆ ಒಂದು ರೈಲ್ಗಾಡಿಯನ್ನು ನಾವು ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಈ ಮೂಲಕ ನಾವು ಆಗ್ರಹ ಮಾಡೋದೇನೆಂದರೆ ಬಿಹಾರ ಸರ್ಕಾರಕ್ಕೆ ಏನದಂದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಂಡು ನಮ್ಮ ಈ ಒಂದು ಬೀದರ್ ಜಿಲ್ಲೆಯಿಂದ ಹಾಗೂ ಕರ್ನಾಟಕದಂಥ ಎಲ್ಲ ಬೌದ್ಧ ಉಪಾಸಕರ ಸಮ್ಮುಖದಲ್ಲಿ ಏನದಂತಂದರೆ ನಾವು ಈ ಒಂದು ರೈಲ್ಗಾಡಿಯನ್ನು ಚಾಲನೆ ಕೊಡೋರಿದ್ದೀವಿ. ಅದು ದಿನಾಂಕ 10 ಫೆಬ್ರವರಿ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಸಮಯ 9 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ಅಲ್ಲಿಂದ ನಾವೆಲ್ಲರೂ ಬಾಬಾ ಸಾಹೇಬರ ಸ್ಟ್ಯಾಚ್ಯೂಗೆ ಏನದಂದರೆ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಈ ಒಂದು ಬೋಧಗಯಾ ಮಹಾಬೋಧಿ ಮುಕ್ತಿ ಏನು ಆಂದೋಲನ ಇದೆ ಇದನ್ನು ನಾವು ಪ್ರಯಾಣಕ್ಕೆ ಏನದಂತಂದರೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಹೀಗಾಗಿ ನಾವು ಈ ಪತ್ರಿಕೆ ಮಾಧ್ಯಮದ ಮುಖಾಂತರ ಅವು ಈ ಮೀಡಿಯಾ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಮೂಲೆಗಳಿಂದ ಆಯಿತು ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಕೂಡ ಬೀದರಿಂದನೇ ಹೋಗ್ಲಿಕ್ಕೆ ವ್ಯವಸ್ಥೆ ಆಗಿದೆ. ಹೀಗಿರುವಾಗ ಎಲ್ಲರೂ ಬೀದರ್ ಜಿಲ್ಲೆಯಿಂದನೇ ಹೋಗ್ತಾ ಇದ್ದೀವಿ. 1300 ಜನಗಳು ರೈಲ್ವೆ ಏನದಂತಂದರೆ ಟಿಕೆಟ್ ಬುಕ್ ಮಾಡಲಾಗಿದೆ. ಈಗಾಗಲೇ ವಿಶೇಷ ರೈಲ್ವೆ ಬೀದರಿಂದನೇ ಹೊರಡಬೇಕಾಗಿದೆ. ಹೀಗಾಗಿ ಮತ್ತೆ ಅಲ್ಲಿಂದ ದೆಹಲಿಯಿಂದ ಮತ್ತೆ ಬರೋದು 14ನೇ ತಾರೀಕಿಗೆ ರಿಟರ್ನ್ ಅಲ್ಲಿಂದ ಪ್ರಯಾಣಿಕರು ಎಲ್ಲರೂ ಬರಬೇಕು. ಹೀಗಾಗಿ ಎಲ್ರಿಗೂ ನಾವು ಆಗ್ರಹ ಮಾಡ್ತಾ